ನಮಸ್ತೆ. ನಾವು ಸಾರ್ವಜನಿಕರು ಮಾತ್ರ ಸಂವಿಧಾನಬದ್ಧವಾಗಿ ಬದುಕಬೇಕು. ಹಿರಿಯ ಅಧಿಕಾರಿಗಳು, IPS ಪಡೆದಂಥ ಅಧಿಕಾರಿಗಳು ಕೆಲವರು ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಒಂದು ADGP ಲೆವೆಲ್ ಇರುವಂಥ ಅಧಿಕಾರಿ ಇವತ್ತು ಇನ್ನೇನು 3 ತಿಂಗಳಲ್ಲಿ ನಿವೃತ್ತಿ ಆಗಬೇಕಾದ ಅಧಿಕಾರಿ ಏನು ಅವರ ಮಕ್ಕಳು ಮೊಮ್ಮಕ್ಕಳು ಸಮಾನವಾದ ಹೆಂಗಸರುಗಳು ಏನ್ರಿ ಆಗಿದೆ ಬಂದಿರೋದು ಇವರಿಗೆ ದೊಡ್ಡ ರೋಗ ಅಂತ. ರಾಮಚಂದ್ರ ರಾವ್ ಅವರೇ, ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಮನುಷ್ಯತ್ವ ಮಾನ ಮರ್ಯಾದೆ ಇದೆಯಾ? ಹಾಗಾದರೆ ಇವತ್ತು ನೋಡ್ರಿ, ಎಲ್ಲೋ ಕಿರಾತಕರಿಂದ ತೊಂದರೆಗೊಳಗಾದ ಹೆಣ್ಣು ಮಕ್ಕಳು ಯಾವುದೋ ಒಂದು ಠಾಣೆಗೆ ಹೋಗಿರ್ತಾರೆ. ಆ ಠಾಣೆಯಲ್ಲಿ ಅವರಿಗೆ ನ್ಯಾಯ ಸಿಕ್ಕಿರಲ್ಲ. ಅಲ್ಲಿಯ ಕೆಲ ಹಂತದ ಅಧಿಕಾರಿಗಳು ಕೆಲವರು ಅವರು ದೌರ್ಜನ್ಯ ಮಾಡಿರ್ತಾರೆ. ಆ ರೀತಿ ಒಂದು ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳಿದ್ದಾರಪ್ಪ, ಅವ್ರ ಹತ್ರ ಹೋದರೆ ನ್ಯಾಯ ಸಿಗುತ್ತೆ ಅಂಥೇಳಿ ಒಬ್ಬ ಹಿರಿಯ ಅಧಿಕಾರಿಯನ್ನು ಭೇಟಿ ಮಾಡಲು ಹೋಗ್ತಾರೆ. ಅಂಥ ಒಬ್ಬ ಹಿರಿಯ ಅಧಿಕಾರಿನೇ ನೀಚೆ ಆಗ್ಬಿಟ್ಟ ಅಂದರೆ ಇನ್ನು ಹೊರಗಡೆ ಇರೋ ದುಷ್ಟರ ಹತ್ರ ಇವರು ಕಾಪಾಡ್ಕೊತಾರೋ ಅಥವಾ ಒಳಗಡೆ ಇರೋಂಥ ಇಂಥ ದುಷ್ಟ ಹಿರಿಯ ಅಧಿಕಾರಿಗಳಿಂದ ಅವರ ಶೀಲವನ್ನು, ಅವರ ಮಾನ ಮರ್ಯಾದೆ ಕಾಪಾಡ್ಕೊತಾರೋ ಗೊತ್ತಾಗ್ತಾ ಇಲ್ಲ. ಇವತ್ತು ಹೊರಗಡೆ ಆಗಿರೋಂಥ ಅನಾನುಕೂಲವನ್ನು ಸರಿಪಡಿಸ್ಕೊಳ್ಳಲು ಒಬ್ಬ ಹಿರಿಯ ಅಧಿಕಾರಿಗೆ ಕಾನೂನನ್ನು, ಅದು ಕಾಕಿ ಬಟ್ಟೆ ಹಾಕ್ಕೊಂಡು ಸಮವಸ್ತ್ರವನ್ನು ಹಾಕಿಕೊಂಡು ಇವತ್ತು ಕೂತಿರೋ ಅಧಿಕಾರಿ ಹತ್ರ ಹೋದಾಗ ನೀನೊಂದು ಕಾಮಚೇಷ್ಟೆಗೆ, ನಿನ್ನ ತೀಟೆಗೆ ಬಳಸ್ಕೊಂಡು ಆ ಹೆಣ್ಮಕ್ಳಿಗೆ ಇವತ್ತು ಕೊಡಬಾರ್ದು ಅನ್ಯಾಯ ಕೊಡ್ತೀಯಲ್ಲಪ್ಪ. ನಿನಗೆ ಏನಾದರೂ ಈ ಒಂದು ಸಂವಿಧಾನದ ಬಗ್ಗೆ ನಿಮಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಇವತ್ತು ನೋಡಿ, ಸರ್ಕಾರಕ್ಕೆ ನಾವು ಹೇಳ್ತಾ ಇದ್ದೇವೆ, ಇಂಥವರನ್ನು ಬರೀ ಸಸ್ಪೆಂಡ್ ಮಾಡೋದು ಅಷ್ಟೇ ಅಲ್ಲ ಗೃಹ ಮಂತ್ರಿಗಳೇ, ಮುಖ್ಯಮಂತ್ರಿಗಳೇ, ಇಂಥವರಿಗೆ ಸಸ್ಪೆಂಡ್ ಮಾಡೋದರ ಜೊತೆಗೆ ಪರ್ಮನೆಂಟಾಗಿ ಮನೆ ಕಳಿಸ್ಬಿಟ್ಟು ನಮ್ಮ ತೆರಿಗೆ ದುಡ್ಡಲ್ಲಿ ಇವರೇನು ಇಲ್ಲಿವರೆಗೆ ಬದುಕಿದ್ದಾರೆ ಆ ದುಡ್ಡನ್ನು ಸಹ ಇವರ ಆಸ್ತಿ ಪಾಸ್ತಿಗಳನ್ನು ಹರಾಜಾಕಿ ವಸೂಲಿ ಮಾಡಬೇಕು. ಮುಂದೆ ಅವರು ನಿವೃತ್ತಿ ಆದರೂ ಕೂಡ ಆ ದುಡ್ಡುಗಳನ್ನು ನಿವೃತ್ತಿಗಾಗಿ ಏನು ಸಂಬಳಗಳು ಕೊಡಬೇಕಲ್ಲ, ಅದಕ್ಕೂ ಕಡಿವಾಣ ಹಾಕಿ ಎಲ್ಲವೂ ಸರ್ಕಾರ ಮುಟ್ಟುಗಳು ಹಾಕ್ಕೋಬೇಕು. ಆಗಿದ್ದಾಗ ಮಾತ್ರ ಇನ್ನು ಬೇರೆ ಅಧಿಕಾರಿಗಳಿರ್ಬೋದು, ಜನಸಾಮಾನ್ಯರಿಗೆ ಕೆಲಸ ಮಾಡಬೇಕು ಅಂತ ಬರುತ್ತೆ. ಈ ರೀತಿಯ ನೀಚ ಕೆಲಸಗಳಿಗೆ ಯಾರೂ ಕೂಡ ಕೈ ಹಾಕಲ್ಲ. ಇಲ್ಲಾಂದರೆ ಬರೀ ಸಸ್ಪೆಂಡ್ ಮಾಡ್ತಾರೆ ಬಿಡು, ಮತ್ತೆ 10 ದಿನ ರಜೆ ತಗೋಬಿಡೋಣ ಬಿಡು, ಮತ್ತೆ ಇನ್ನೊಂದು ಕಡೆ ಹಾಕ್ತಾರೆ ಅನ್ನೋ ಒಂದು ಮನವೋ ಬರಬಾರ್ದು. ಅಂದರೆ ಮುಂದಿನ ದಿನಗಳಲ್ಲಿ ಈ ರೀತಿ ಕೃತ್ಯಗಳು ನಡಿಬಾರ್ದು. ಅಥವಾ ಇವತ್ತು ಏನಾಗ್ಬಿಟ್ಟು ನೋಡಿ, ಹಿರಿಯ ರಾಜಕಾರಣಿಗಳು ಕೆಲಸ ಮಾಡ್ತಾರೆ, ಹಿರಿಯ ಅಧಿಕಾರಿಗಳಿಗೆ ಕೆಲಸ ಮಾಡ್ತಾರೆ. ಇವತ್ತು ಸಾಮಾನ್ಯರಿಗೆ ಇವತ್ತು ಎಲ್ಲಿಯೂ ಕೂಡ ಒಂದು ನೆಲೆ ಇಲ್ಲದೆ ಆಗಿದೆ. ಆಮೇಲೆ ಆ ಹೆಣ್ಣುಮಕ್ಕಳು ಕೂಡ ಕೆಲವರು ಧ್ವನಿಯಲ್ಲಿ ನಿಮ್ಮ ನಿಮ್ಮ ಒಂದು ಘನತೆಯನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಯಾರು ಹಿರಿಯ ಅಧಿಕಾರಿ ಆದರೂ ಅವನು ಮನುಷ್ಯ ರೀ, ಈ ಥರ ಒಂದು ಹಾದಿ ತಪ್ಪದೆ ಇವತ್ತು ಹಿರಿಯ ಅಧಿಕಾರಿ ಅವರ ಏನು ಒಂದು ತನಿಖೆ ಆಗಬೇಕು. ಯಾಕಂದರೆ ಅವರ ಒಪ್ಪಂದದ ಮೇರೆಗೆ ಪ್ರಜ್ವಲ್ ರೇವಣ್ಣನು ಕೂಡ ಒಪ್ಪಂದದ ಮೇರೆಗೆ ಆಗಿರೋದು. ಇವರಿಗೆ ಶಿಕ್ಷೆ, ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆ ಆಗಬೇಕು ಅಂದರೆ ಈ ವ್ಯಕ್ತಿಗೆ ಕೂಡ 100% ಶಿಕ್ಷೆ ಆಗಬೇಕು. ತಕ್ಷಣ ದಸ್ತಗಿರಿ ಮಾಡಬೇಕು, ಅರೆಸ್ಟ್ ಮಾಡಿಬಿಟ್ಟು ಇವ್ರನ್ನ ಕೂಲಂಕುಷವಾಗಿ ತನಿಖೆ ಮಾಡಬೇಕು ಅಂತ ನಾವು ಸಾರ್ವಜನಿಕರು ಮತ್ತು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೇವೆ. ನಿಮ್ಮ ಪ್ರೀತಿಯ ಮನೆ ಮಗ ತಾಯ್ನಾಡು ರಾಘವೇಂದ್ರ. ಧನ್ಯವಾದಗಳು. ನಮಸ್ತೆ.